ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸದಾಗಿ ಏನಿಲ್ಲ, ನನಗೆ ಇದು ಹೊಸದು. ನಾನು ಹೊಸದಾಗಿ ಮಾಡ್ತಾಯಿರೋದು ಬಟಾಣಿ. ಇವಾಗ ಸೀಸನ್ ಅಲ್ವಾ, ಗ್ರೀನ್ ಬಟಾಣಿ, ಹಸಿರು ಬಟಾಣಿ. ಈ ಬಟಾಣಿ ಹಾಕಿ ಪಾಲಕ್ ಸೊಪ್ಪು ಇದೆಯಲ್ವ, ಪಾಲಕ್ ಹಾಕಿ ಒಂದು ಬಿರಿಯಾನಿ ಮಾಡ್ತೀನಿ. ಪಲಾವು ಅಂದ್ಕೊಳ್ಳಿ. ನೋಡಿ, ಮಾಮೂಲು ನೀವು ಬಿರಿಯಾನಿ ಪಲಾವ್ ಹೆಂಗೆ ಮಾಡ್ತೀರೋ ಹಂಗೇ ಇದು. ಅದೇನೋ ಬೇರೆ ಮಸಾಲೆ ಏನಿಲ್ಲ, ಅದೇ ಸೇಮ್ ಮಸಾಲೆ, ಸಪ್ರೇಟ್ ಏನೂ ಇಲ್ಲ. ನಾನು ಚೆನ್ನಾಗಿ ಇವಾಗ ಎಲ್ಲ ಮಸಾಲೆ ಹಾಕಿ ಬಾಡಿಸ್ಕೊಳ್ತಾಯಿದ್ದೀನಿ. ಬಟಾಣಿಯನ್ನು ಸ್ವಲ್ಪ ಬೆಂದಿದೆ ನೋಡಿ, ಬಟಾಣಿ ಬೆಂದಿದೆ. ಇದಕ್ಕೆ ಮಾಮೂಲು ನೀವು ಬಿರಿಯಾನಿ ವೆಜ್ ಪಲಾವ್ಗೆಲ್ಲ ಏನು ಮಸಾಲೆ ಹಾಕ್ತಿರೋ ಅದೇ ಮಸಾಲೆ, ಸಪ್ರೇಟ್ ಏನಿಲ್ಲ. ಸಪ್ರೇಟ್ ಏನಂದರೆ ನೋಡಿ, ಪಾಲಕ್ ಸೊಪ್ಪನ್ನು ಸ್ವಲ್ಪ ಬೇಯಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋದ ಮಸಾಲೆನೂ ಹಾಕ್ತೀನಿ. ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಪಾಲಕ್ ಸೊಪ್ಪಿನ ಬಟಾಣಿ ಹಾಕಿ ಪಲಾವು ನೋಡಿ, ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ತುಪ್ಪನೂ ಎಣ್ಣೆನೂ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪಾಲಕ್ ಸೊಪ್ಪು ಬೇಯಿಸಿದ ನೀರು. ಇದೇ ನೀರು ನಾನು ಹಾಕ್ತೀನಿ, ಸಪ್ರೇಟ್ ನೀರು ಅಲ್ಲ. ನೋಡಿ, ಪಾಲಕ್ ಅದೇ ನೀರು ಹಾಕ್ತೀನಿ. ನೀರು ಹೆಂಗೆ ಅಂದರೆ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಥರ. ನಾನಿವತ್ತು 1 kg ಅಕ್ಕಿ ತಗೊಂಡಿದ್ದೀನಿ. 1 kg ಅಕ್ಕಿ ಅಂದರೆ 4 ಗ್ಲಾಸು. ಇದು ನೋಡಿ, ಇದು ಕುದೀತಾ ಇದೆ. ಚೆನ್ನಾಗಿ ಒಂಥರ ಮಸಾಲೆ ಸ್ಮೆಲ್ ಹೋಗಬೇಕು. ಚೆನ್ನಾಗಿ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಲ್ರೆಡಿ ಗರಂ ಮಸಾಲೆ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ ಹಂಗೆ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಪಾಲಕ್ ಸೊಪ್ಪು, ಅದೇ ಬೇಯಿಸಿದ ನೀರು ಹಾಕ್ತಾಯಿದ್ದೀನಿ. ಇವಾಗ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಥರ ಹಾಕಬೇಕು. ಇಲ್ಲಿ ಅಕ್ಕಿ ನೆನೆ ಹಾಕಿದ್ದೀನಿ. ಅಕ್ಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಯಬೇಕು. ನೆನೆದ ಆದಮೇಲೆ ನೀರು ಬಗ್ಗಿಸಿ ಇದು ಕುದಿಯುವಾಗ ನಾನು ರೈಸ್ ಹಾಕಿ 1-2 ವಿಸಿಲ್ ಮಾಡ್ಕೊಳ್ತೀನಿ.